ಇನ್ನು ಶಿಶಿರ್ ಸರ್ ಬಗ್ಗೆ ಹೇಳೋದಾದ್ರೆ ಮೊದಲು ಹೇಳ್ದಂಗೆ ಅವ್ರು ಕಲ್ಸ್ಕೊಡೋಂಥ ರೀತಿ ಇದೆಲ್ಲ ಸೆಟ್ಟಲ್ಲಿ ಕೂತ್ಕೊಂಡು ಅವ್ರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಲ್ಲೇ ಕಲಾವಿದ್ರೆ ಅದನ್ನು ಅಚೀವ್ ಮಾಡ್ತಿಲ್ಲ ಪಾತ್ರದ ಒಂದು ಸೀನನ್ನು ಆಗ ಅವರೇ ಕರೆದು ಮಾತಾಡ್ಸೋಂಥದ್ದು ಆ ಥರದ ಒಂದಷ್ಟು ಕ್ಷಣಗಳು ವಿಜಯ್ ಸರ್ ನಿಮ್ಮ ಮಧ್ಯೆ ಇರುವಂಥದ್ದು ಆಗಿದೆ. ಫಸ್ಟ್ ಆಫ್ ಆಲ್ ವಿಜಯಣ್ಣ ಯಾರೇ ಟ್ಯಾಲೆಂಟ್ಸ್ ಕಾಣಿಸಿದ್ರು ಡಿಸರ್ವಿಂಗ್ ಅಂತ ಅನ್ಸಿದ್ರು ಅವ್ರನ್ನ ಪಿಕ್ ಮಾಡ್ತಾರೆ. ತುಂಬ ಚೆನ್ನಾಗಿ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೋತಾರೆ ತಂಡದೊಳಗಾಗಿರ್ಬೋದು ಅಥವಾ ಒಂದು ಕ್ಯಾರೆಕ್ಟರ್ ಕೊಡೋದಾಗಿರ್ಬೋದು ಈ ರೀತಿಲಿ. ಸೊ ನಮ್ಮದು ಲ್ಯಾಂಡ್ ಲಾರ್ಡ್ ವಿಷಯದಲ್ಲಿ ನನಗೊಂದಿಷ್ಟು ಕೋಲಾರ ಸ್ಲ್ಯಾಂಗು ಪರಿಚಯ ಇರಲಿಲ್ಲ ಅಷ್ಟು. ಅವರಿಂದ ಒಂದಿಷ್ಟು ಇನ್ಪುಟ್ ಸಿಕ್ತು. ಆಮೇಲೆ ಹೋಗ್ತಾ ಹೋಗ್ತಾ ಒಂದಿಷ್ಟು ವಿಷಯಗಳು ಅಂದರೆ ಅವ್ರ ರೈಟಿಂಗ್ ಪರ್ಸ್ಪೆಕ್ಟಿವ್ಸ್ ಆಗಿರ್ಬೋದು, ಅವರು ಹೆಂಗೆ ಬರೀತಾರೆ, ಅವ್ರು ಯಾವ ರೀತಿ ನೋಡ್ತಾರೆ ಸೀನ್ನ, ಮತ್ತು ಇವಾಗ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರ ಪ್ರಾಸೆಸ್ ಹೆಂಗೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋರು. ಆಮೇಲೆ ನೀನು ಹೆಂಗೆ ಪಿಚ್ ಮಾಡ್ಕೊಬೇಕು ಅನ್ನೋದು ನನಗೆ ಹೇಳ್ಕೊಡ್ತಾಯಿದ್ರು, ಒಂದಿಷ್ಟು ಇನ್ಪುಟ್ಸ್ ಕೊಡ್ತಾಯಿದ್ರು. ಈ ಥರದ್ದೆಲ್ಲ ತುಂಬ ಹೆಲ್ಪ್ ಆಗಿದೆ ಅವರಿಂದ. ಶೆಟ್ರ್ ಜೊತೆ ಕಾಂಬಿನೇಷನ್ ಇದೆಯಾ? ಇಬ್ಬರು 23rd ರಿಲೀಸ್ ಆಗ್ತದೆ ಲ್ಯಾಂಡ್ ಲಾರ್ಡ್. 23rd ಸರ್, 23rd ಇರತ್ತೆ. ಎಲ್ಲ ಜೊತೆಲಿ ಆಕ್ಟ್ ಮಾಡಿರೋದ್ರಿಂದ ಇರಬಹುದು. ಅಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ರಾಜ್ವಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು ವಾಸ್ ಬ್ಯೂಟಿಫುಲ್. ಅವರು ತುಂಬಾ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅಂಡ್ ಈಸ್ ವೆರಿ ಪಾಸಿಟಿವ್. ತುಂಬಾ ಖುಷಿ ಅನ್ಸುತ್ತೆ ಅವ್ರ ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೆ. ಐ ಥಿಂಕ್ ಅವ್ರು ಸೀನಿಯರ್ ಆದ್ರೂ ಎಲ್ಲೋ ನಮ್ಮಂತ ಹೊಸಬರಿಗೆ ಅವರು ಏನು ಆ ಥರದ್ದೇನು ಫೀಲ್ ಮಾಡ್ಸಲ್ಲ, ನೀನು ಮಾಡು ಅನ್ನೋ ತರಾನೇ ಇರ್ತಾರೆ. ನಮ್ಮ ಏಜ್ ಅವರೇ ಅಂತಾನೆ ಅನ್ಸ್ಬಿಡ್ತಾರೆ ಅಂತ ಬೆರೆತು ಮಿಂಗಲ್ ಆಗ್ಬಿಡ್ತಾರೆ ಅವರು ನಮ್ಮೊಟ್ಟಿಗೆ. ತುಂಬಾ ಖುಷಿ ಆಗತ್ತೆ, ಸೆಟ್ಟಲ್ ಇದ್ರೆ ಖುಷಿ ಆಗತ್ತೆ ಸರ್ ಇದಾರೆ ಅಂತ ಅಂದ್ರೆ. ಅಂಡ್ ಅವ್ರನ್ನ ನಾನು ಯಾರೂ ಬಹುಶಃ ವಿಲನ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಅಲ್ಲ, ಫ್ರೆಶ್ ಅನ್ನಿಸ್ತಾರೆ ಅವರು ಈ ಸಿನಿಮಾದಲ್ಲಿ. ಮೊದಲ ಸಿನಿಮಾಗೆ ಯಾವ ಮಟ್ಟಿಗೆ ಈ ಕಡೆ ವಿಜಯ್ ಸರ್ ಆದ್ರೆ ಈ ಕಡೆ ರಾಜ್ವಿ ಶೆಟ್ರು, ರಚಿತಾರಾಮ್ ಅವರು ಎಲ್ಲರೂ ಕಲ್ಸುವಂತವ್ರು. ಎಕ್ಸಾಕ್ಟ್ಲಿ ಸರ್. ಅದಷ್ಟೇ ಇನ್ನು ಎಷ್ಟು ಕಲಾವಿದರು ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಸರ್, ಮಿತ್ರ ಸರ್, ಯಾವ್ದಾದ್ರು ಹೆಸರು ತಪ್ಪಿಸಿದ್ರೆ ದಯವಿಟ್ಟು ಕ್ಷಮಿಸಿ. ರಾಕೇಶ್ ಸರ್, ಅಭಿಷೇಕ್ ಅವರು, ಅವಿನಾಶ್ ಸರ್, ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಬಟ್ ಬಿ ಸುರೇಶ್ ಸರ್ ಇದ್ದಾರೆ. ಯಾ ಸೂಪರ್, ಅವರು ಅಂತೂ ಸೂಪರ್. ಸೊ ಹಂಗಾಗಿ ತುಂಬಾ ಒಂದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಸಿನಿಮಾ. ಶಿಶಿರ್ ಮಾತಾಡ್ತಾ ಮೊದಲೇ ಹೇಳಿದ್ರೆ ಅಂದ್ರೆ ವೆಟ್ರಿಮರನ್ ಅವರ ಅಭಿಮಾನಿ ಅಂತ. ಸೊ ಎಲ್ಲೋ ಒಂದ್ ಕಡೆ ಆ ಥರ ರೈಟರ್ಸ್ಗಳು ಅಲ್ಲೂ ಈಗ ಆಲ್ರೆಡಿ ಆ ಥರ ಕತೆ ಕಂಟೆಂಟ್ಗಳು ಸಿನಿಮಾಗಳು ಬಂದರೂ ಕೂಡ ಅವರು ಗಟ್ಟಿಯಾಗಿ ನಿಲ್ಲೋದಕ್ಕೂ ಅವ್ರಿಗೊಂದು ವೇದಿಕೆ ಸೃಷ್ಟಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಭಯ. ಈಗ ನೇರವಾಗಿ ಒಂದಷ್ಟು ಜನ ಕಮೆಂಟ್ಸ್ಗಳು ಮಾಡಿದ್ದಾರೆ. ಬೈಸನ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಮಾರಿ ಸೆಲ್ವರಾಜನು, ಪಾರಂಜಿತ್, ವೆಟ್ರಿ ಬಗ್ಗೆ ಒಂದಷ್ಟು ಮಾತುಕತೆ ಆಗಿತ್ತು. ಬಟ್ ಜಡೇಶ್ ಅವ್ರ ಜೊತೆ ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ನಾನು ಮಾಡೋದೇ ಇಂಥ ಸಿನಿಮಾಗಳು, ನನ್ನ ನೆಲಮೂಲದ ಕಥೆಗಳು, ನನ್ನ ಕನ್ನಡದ ಕಥೆಗಳನ್ನೇ ನಾನು ಮಾಡ್ತೀನಿ ಅಂತ. ಆ ಥರದೊಂದು ಗಟ್ಟಿ ಧೈರ್ಯ ಅವ್ರ ಬರವಣಿಗೆ ಮತ್ತು ಅವರಲ್ಲಿರುವಂಥದ್ದು. ಹೌದು, ಯಾಕಂದ್ರೆ ಅವರು ಮುಂಚೆಯಿಂದನೂ ಬರ್ಕೊಂಬಂದಿರೋದೇ ಹಂಗೆ. ನನಗನ್ಸೋದು ಪ್ರತಿಯೊಬ್ರು ಆ ಪ್ಯಾಟರ್ನ್ ಅಲ್ಲೇ ಬರಿಬೇಕು ಅನ್ಸುತ್ತೆ. ಅಂದ್ರೆ ಇವಾಗ ತಮಿಳ್ನಾಡಲ್ಲಿ ಆ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅಲ್ಲಿ ಒಂದಿಷ್ಟು ಕಲ್ಚರಲ್ಲಿ ಆಗುವಂತ ವಿಷಯಗಳನ್ನ ಅವ್ರು ಹೇಳ್ತಾರೆ. ಕರ್ನಾಟಕದಲ್ಲಿ ಅದು ಬೇರೆನೇ ಇರುತ್ತೆ, ಬೇರೆ ರೀತಿನೇ ಇರುತ್ತೆ. ಸೊ ಪ್ರತಿಯೊಂದು ಪ್ರಾಂತ್ಯಕ್ಕೂ ಅಲ್ಲಿ ಕಾನ್ಫ್ಲಿಕ್ಟ್ಗಳು ಬೇರೆ ಆಗ್ತಾ ಹೋಗುತ್ತೆ. ಅದನ್ನೇ ತಗೊಂಡು ಬರ್ಬೇಕು ಸಿನಿಮಾಗೆ. ಸೊ ಅವಾಗಲೇ ಬ್ಯೂಟಿ, ಅದೇ ಬ್ಯೂಟಿ. ಇಲ್ಲ ಎಲ್ಲೋ ಯಾವುದೋ ಒನ್ ನರೇಟಿವ್ ಆಗುತ್ತೆ ಸಿನಿಮಾ, ಒನ್ ನರೇಟಿವ್ ಆಗಬಾರ್ದು. ಆ ಪ್ರಾಂತ್ಯಕ್ಕೆ ಏನ್ ರಿಲೇಟಬಲ್ಲು ಅದನ್ನ ಹುಡ್ಕೊಂಡು ಕತೆ ಹುಡ್ಕೊಬೇಕಲ್ಲಿ. ಸೊ ಅದನ್ನ ಆ ರೀತಿ ಆ ವಿಷಯದಲ್ಲಿ ಜಡೇಶ್ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಲ್ಯಾಂಡ್ ಲಾರ್ಡು ಅದೇ ರೀತಿ ಇರುತ್ತೆ. ಕೊನೆಯದಾಗಿ 23ನೇ ತಾರೀಕು. ಸೊ ಬೆರಳೆಣಿಕೆ ದಿನಗಳಷ್ಟೇ ಇರೋದು. ಸೊ ದೊಡ್ಡ ಹಬ್ಬ, ದೊಡ್ಡ ಒಂದು ಬಿಗ್ ಫ್ರೈಡೆ ಅಂತಾನೆ ಹೇಳ್ಬೋದು ನಿಮ್ಮ ಬದುಕಿನಲ್ಲಿ. ಸೊ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಮತ್ತೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬಾ ಎಕ್ಸೈಟ್ಮೆಂಟ್ ಇದೆ, ಅಷ್ಟೇ ಭಯ ಕೂಡ ಇದೆ. ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರು ದಯವಿಟ್ಟು 23ನೇ ತಾರೀಕು ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ನ ಥಿಯೇಟ್ರಲ್ಲೇ ನೋಡಿ. ನಮ್ಮ ಮಣ್ಣಿನ ಕತೆ ಹಾಗೆ ಒಂದು ಅದ್ಭುತವಾದಂಥ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಪ್ರೀತಿ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಖುಷಿ ಇದೆ ಲ್ಯಾಂಡ್ ಲಾರ್ಡ್ ಅಲ್ಲಿ ವರ್ಕ್ ಮಾಡಿರೋದು. ಸೊ ನಮ್ಮ ಕನ್ನಡ ಸಿನಿಮಾ ಅಪ್ಪಟ ಮಣ್ಣಿನ ಸಿನಿಮಾ, ಮತ್ತೆ ಪ್ರತಿಯೊಬ್ಬರಿಗೂ ರೀಚ್ ಆಗುವಂಥ, ಪ್ರತಿಯೊಬ್ಬರಿಗೂ ಈಸಿಯಾಗಿ ಕಮ್ಯುನಿಕೇಟ್ ಆಗುವಂಥ ಎಂಟರ್ಟೈನರು. ಸೊ ಎಲ್ಲರೂ ಜನವರಿ 23ಕ್ಕೆ ಬಂದು ನೋಡಿ. ಮತ್ತೆ ನಾವೆಲ್ಲರೂ ಕೆಲಸ ಮಾಡೋದು ಪ್ರೇಕ್ಷಕರ ವ್ಯಾಲಿಡೇಷನ್ಗೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ಸ್. ನೋಡಿಲ್ಲ, ಇದಿಷ್ಟು ರಿತನ್ಯ ಮತ್ತು ಶಿಶಿರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.